ಹೀಗೆ ಕರ್ತವ್ಯದಲ್ಲಿರುವ ಮಹಿಳಾ ಕೆಎಸ್ಆರ್ಟಿಸಿ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಹಲ್ಲೆಗೆ ಪ್ರಯತ್ನಿಸುತ್ತಿರುವ ಯುವಕ. ಈ ದೃಶ್ಯ ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ. ಹೌದು, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಆವರಣದಲ್ಲಿ ಒಳಗಡೆ ಯಾವುದೇ ಖಾಸಗಿ ವಾಹನಗಳಿಗೆ ಅವಕಾಶ ಇರುವುದಿಲ್ಲ ಎಂದು ನಾಮಫಲಕ ಅಳವಡಿಸಿದ್ರೂ ಸಹ ಬೈಕಿನಲ್ಲಿ ಒಳಗಡೆ ಬಂದಿದ್ದಾರೆ. ಇದನ್ನು ತಿಳಿದ ಕೆಎಸ್ಆರ್ಟಿಸಿ ಸಿಬ್ಬಂದಿ ಪ್ರಶ್ನಿಸಿದ್ದಾರೆ. ಸುರೇಶ್ ಎಂಬುವವರು ಮಹಿಳಾ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಲು ಪ್ರಯತ್ನಿಸಿದ್ದಲ್ಲದೆ ನನಗೆ ಅವರು ಗೊತ್ತು ಇವರು ಗೊತ್ತು ಅಂತ ದಿಮಾಗ್ ತೋರಿಸಿದ್ದಾನೆ. ಇನ್ನು ಸ್ಥಳೀಯರು ಯುವಕನನ್ನು ಹಿಡಿದು 112ಗೆ ಕರೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಏನೋ ಶಿಕ್ಷೆ ಗೊತ್ತಿದ್ದರೆ ಬಂದಿದ್ದೀನಿ ಸರ್. ಒಬ್ಬ ಆಫೀಸರ್ ಮೇಲೆ ಮ್ಯಾನ್ ಹ್ಯಾಂಡಲ್ ಯಾವುದೇ ರೀತಿ ತಪ್ಪಾಗಿ ಮಾತಾಡಿಲ್ಲ ನಾವು. ಅಲ್ಲ, ಮ್ಯಾನ್ ಹ್ಯಾಂಡಲ್ ಮಾಡ್ತಿದ್ದೀರಲ್ವಾ? ಯಾವುದೇ ಇಲ್ಲ, ನಾವ್ ಯಾವ್ದು ಅವ್ರು ನಮ್ಮ ಮೇಲೆ ಮಾತಾಡಿದಾರೆ, ನಾವ್ ಯಾವ ತರ ಮಾಡಿಲ್ಲ ಯಾವತ್ತೂ. ನಿಮ್ದೇ ಅವರು? ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚನಹಳ್ಳಿ ನಮ್ದು. ಬಸ್ ಸ್ಟ್ಯಾಂಡ್ಗೆ ಏನಕ್ಕೆ ಬಂದಿದ್ರಿ ನೀವು? ಸರ್ ಹೋಗ್ಬೇಕು, ಊರಿಗೆ ಹೋಗ್ಬೇಕಂತ ಬಂದಿರೋದು, ಇನ್ನೇನಿಲ್ಲ. ಅಲ್ಲ, ಬೈಕ್ ತಗೊಂಡು ಒಳಗಡೆ ಏನಕ್ಕೆ ಬಂದಿದ್ದು? ಸರ್ ನಮ್ಮವ್ರಿಗೆ ಹತ್ತಿಸ್ಬೇಕಂತ ಬಂದಿದ್ದು ನಾನು. ನಮ್ಮ ಸಿಸ್ಟರ್ನ ಹತ್ತಿಸ್ಬೇಕಂತ ಬಂದಿದ್ದು ಬಸ್ ಸ್ಟ್ಯಾಂಡ್ ಬಸ್ಗೆ. ಸರಿ, ಬಸ್ ಸ್ಟ್ಯಾಂಡ್ ಒಳಗಡೆ ಬೈಕ್ ಬರೋಗಿಲ್ವಲ್ಲ ಸರ್? ನಾನು ಅದು ಅಲ್ಲಿ ಹೇಳಿದ್ರೆ ಯಾರು ಹೇಳಿಲ್ಲ ಸರ್. ಮಾರ್ನಿಂಗ್ ಟೈಮ್ ಎಲ್ಲರೂ ಬರ್ತಾ ಇದ್ರು, ಮಾರ್ನಿಂಗ್ ಟೈಮ್ ಅಂದ್ಬಿಟ್ಟು ಬಂದಿರೋದಷ್ಟೇ. ಅಷ್ಟು ಬಿಟ್ಟು ಯಾರೋ ಟ್ರಾಫಿಕ್ ಇರಲ್ಲ, ಮಾರ್ನಿಂಗ್ ಟೈಮ್ ಅಂದ್ಬಿಟ್ಟು ಬಂದಿರೋದಷ್ಟೇ. ಈಗ ಅವರು ನಿಮಗೆ ಏನು ಮಾಡಿದ್ರು ಬಂದು? ಸರ್ ಬಂದ ಗಾಡಿ ಕಿತ್ಕೊಂಡ್ರು ಅಷ್ಟೇ. ಸರ್ ಕೊಡಿ ಅಂತ ಕಿತ್ಕೊಂಡಿದ್ದು, ನಾನು ಹೋಗಿ ಇಸ್ಕೊಂಡಿದ್ದೇನೆ ಅಷ್ಟೇ. ಅಷ್ಟು ಬಿಟ್ಟು ಇನ್ನೇನು ಬರಬೇಡ್ರಿ ಒಳಗಡೆ, ಯಾಕೆ ಬರ್ತೀರಾ ಒಳಗಡೆ ಎಲ್ಲ ಗಾಡಿ ತಗೊಂಡ್ರೆ ನೀನೇನು ಹೇಳ್ತಾ ಇದ್ರೆ ಮುಂದಕ್ಕೆ ಬರ್ತಾನೆ ಇದ್ದಾನೆ. ಅದಕ್ಕೆ ಏನಪ್ಪ ಹೇಳ್ತಾ ಇದ್ರೆ ಬರ್ತಾನೆ ಇದೆಯಾ ಅಂತ ಬೀಗ ತಗೊಂಡ್ರೆ ಇರೋದು ನೀನು ಬಸ್ ಸ್ಟ್ಯಾಂಡಲ್ಲಿ ಇದು ಏನು ಬೀಗ ಮುಚ್ಚ ಇರೋದು ಅಂತ ನನಗೆ ಏನು ಹಂಗೆ ಮಾತಾಡ್ತಾ ಇದೆಯಾ ಅಂತ ಹೇಳಿ ಬೀಗ ಕಿತ್ಕೊಂಡು ಈ ಸೈಡ್ ಬಂದರೆ ಕೈ ಎತ್ಕೊಂಡೇ ಬರ್ತಾ ಇದ್ದಾನೆ, ಹೊಡಿಯೋಕ್ಕೆ ಬರ್ತಾ ಇದ್ದಾನೆ. ಏನು ಮಾಡ್ತೀಯ ನೀನು? ನನ್ನ ಪಕ್ಕ ಲೋಕಲ್, ನಾನು ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈಯಲ್ಲಿ ಅಂತೇಳ್ಬಿಟ್ಟು ಹೊಡಿಯೋಕ್ಕೆ ಬರ್ತಾ ಇದ್ದಾನೆ. ನಾನು ಕೇಳಿದೆ, ಏನಪ್ಪ ಹಂಗೆ ಲೋಕಲ್ ಅಂದರೆ ನಿನಗೆ ನೀನೇನು ಬೇಕಾದರೂ ಮಾಡ್ಬೋದಾ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತೀಯ ನೀನು ಅಂತೇಳಿ ಬೈದೆ ನಾನು. ಆಮೇಲೆ ಏನಾಯ್ತು? ಆಮೇಲೆ ಬಂದರು ಸರ್, ಅಲ್ಲಿ ಪ್ರೂಫ್ ಇದೆ, ನಮ್ಮ DC ಸಾಹೇಬ್ರೆಲ್ಲ ಇಲ್ಲೇ ಇದ್ರು, ನೋಡಿದ್ರು, ಯಾಕಪ್ಪ ಹಂಗೆಲ್ಲ ಮಾತಾಡ್ತೀನಿ ಅಂತ ಅವರು ಗದರಿಸಿದ್ರು. ಇವಾಗ 112ಗೆ ಕಂಪ್ಲೇಂಟ್. ಅವ್ರು ಇಲ್ಲಿಗೆ ಬಂದಿದ್ದು ಎಲ್ಲ ಹೋಗೋಕ್ಕೆ ಬಂದಿದ್ದಾರೆ ಸರ್. ಬಸ್ ಸ್ಟ್ಯಾಂಡ್ ಒಳಗಡೆ ಬರೋಗಿಲ್ಲ ನಾವು. ಆ ಕಡೆ ಅಲ್ಲಿ ಫಸ್ಟ್ ಗೇಟಲ್ಲಿ ಬೋರ್ಡ್ ಹಾಕಿದ್ದೀರಿ, ಆ ಕಡೆ ಎಂಟ್ರೆನ್ಸಲ್ಲಿ ಈ ಕಡೆ 2 ಕಡೆಯಿಂದನೂ ಬೋರ್ಡ್ ಹಾಕಿದ್ದೀವಿ ಸರ್. ನಾವು ಗಾಡಿ ಒಳಗಡೆ ಬರೋಂಗಿಲ್ಲ ಅಂತ. ಆದರೂ ಬರ್ತಾಯಿದ್ರು. ಏನೋ ಪೇಷಂಟ್ಸು ಇಲ್ಲ ಬೇರೆ ಏನಾದರೂ ಎಮರ್ಜೆನ್ಸಿ ಇದ್ದರೆ ನಾವೇ ಕರ್ಕೊಂಡೋಗಿ ಬಸ್ ಹಚ್ತೀವಿ ಸರ್. ನಮಗೂ ಮಾನವೀಯತೆ ಅನ್ನೋದಿದೆ. ಅದು ಬಿಟ್ಟು ಇವರು ಯೂನಿಫಾರ್ಮಲ್ಲೂ ಇದೀರಿ, ಕೆಲಸ ಮಾಡ್ತಾ ಇದ್ದೀರಿ, ನಮ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ಗೊತ್ತಿದ್ದು ಅವನಿಗೆ ಬಂದು ಏಕ್ದಮ್ ಹಂಗೆ ಒಬ್ಬರ ಮೇಲೆ ಹೆಣ್ಮಗು ಮೇಲೆ ಮಾತಾಡೋದು ಸರಿ? ನಾವು ಕೇಳಿದ್ದಕ್ಕೆ ಇದು ಮಾಡೋಕ್ಕೆ ಬರ್ತಾ ಇದ್ದಾನೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.